ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮಾರ್ಚ್ 10 2026ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನೋಡಿ, ಇಂದಿನ ಕೆಲವು ದಿವಸಗಳಿಂದ ನಾನು ವಿಡಿಯೋವನ್ನು ಮಾಡಿಲ್ಲ. ಸೊ ಆ ಅಡಚಣೆಗಾಗಿ ಕ್ಷಮೆ ಇರಲಿ. ನೋಡಿ, ಇವತ್ತಿಂದ ಕಂಟಿನ್ಯೂ ಆಗಿ ಒನ್ ಡೇ ಮಿಸ್ ಆಗದೆ ಇರೋ ಥರ ನಾನು ಕರೆಂಟ್ ಅಫೇರ್ಸನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 2026ನೇ ಸಾಲಿನ ಪ್ರತಿಷ್ಠಿತ ICC T20 ವಿಶ್ವಕಪ್ಪನ್ನು ಕೆಳಗಿನ ಯಾವ ದೇಶವು ಗೆದ್ದುಕೊಂಡು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ನಮ್ಮ ಭಾರತ ದೇಶ ನ್ಯೂಜಿಲೆಂಡ್ ದೇಶವನ್ನು ಸೋಲಿಸಿ T20 ವರ್ಲ್ಡ್ ಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಗಮನಿಸಬಹುದು, T20 ತ್ರಿವಿಕ್ರಮ ವಿಶ್ವ ವಿಜೇತ ಟೀಮ್ ಇಂಡಿಯಾ ಸಂಭ್ರಮ. ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಭಾರತದ T20 ವಿಶ್ವಕಪ್ನ ನೇತೃತ್ವ ವಹಿಸಿದಂಥವರು 2026ರಲ್ಲಿ ಯಾರು ಅಂತ ಕೇಳಿದರೆ ಸೂರ್ಯಕುಮಾರ್ ಯಾದವ್. ಓಕೆ, ಸೊ ಇದು 20 ಓವರ್ಗಳ ಒಂದು ಮ್ಯಾಚ್ ಆಗಿದೆ. ಇಲ್ಲಿ ಭಾರತ 5 ವಿಕೆಟ್ ಕಳೆದುಕೊಂಡು 255 ರನ್ ಕಲೆ ಹಾಕ್ತು. ಸೊ ಇಲ್ಲಿ ಮುಖ್ಯವಾಗಿ 96 ರನ್ಗಳ ಮೂಲಕ 10ನೇ T20 ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಅಮೋಘ ಗೆಲುವನ್ನು ಸಾಧಿಸಿದೆ. ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಮಾಹಿತಿ ಏನಂದರೆ ಇದು 10ನೇ ಆವೃತ್ತಿಯದ್ದಾಗಿದೆ. ಓಕೆ, 10ನೇ ಆವೃತ್ತಿಯಲ್ಲೇ ಮುಖ್ಯವಾಗಿ ಭಾರತ ಈ 10 ಆವೃತ್ತಿಗಳಲ್ಲಿ 3 ಬಾರಿ ಚಾಂಪಿಯನ್ ಆಗಿರತಕ್ಕಂಥದ್ದು, ಸತತವಾಗಿ 2 ಬಾರಿ. ನೋಡಿ, ತವರಿನಲ್ಲಿ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಅಂದರೆ ಇದುವರೆಗೂ ತವರಿನಲ್ಲಿ ಕ್ರೀಡೆ ನಡೆದು ಆ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆಗಿರತಕ್ಕಂಥ ಏಕೈಕ ತಂಡ ಅಂದರೆ ಅದು ನಮ್ಮ ಭಾರತ ಎಂಬುದು ನೆನಪಿರಬೇಕು. ಜೊತೆಗೆ T20 ವಿಶ್ವಕಪ್ ಇತಿಹಾಸದಲ್ಲೇ 3 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಮೊದಲ ತಂಡವೆಂಬ ವಿಶ್ವ ದಾಖಲೆಯನ್ನು ಟೀಮ್ ಇಂಡಿಯಾ ತನ್ನದಾಗಿಸಿಕೊಂಡಿದೆ. ನೋಡಿ, T20 ವಿಶ್ವಕಪ್ ಇತಿಹಾಸದಲ್ಲೇ 3 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಮೊಟ್ಟ ಮೊದಲ ತಂಡ ಅದು ನಮ್ಮ ಟೀಮ್ ಇಂಡಿಯಾ. ಅಂದರೆ 2007ರಲ್ಲಿ 2014ರಲ್ಲಿ ಈ ಹಿಂದೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ಈಗ 2026 ಈ ಮೂಲಕ 3 ಬಾರಿ ಚಾಂಪಿಯನ್ ಆಗಿರತಕ್ಕಂಥದ್ದು. ಇದು ಇತಿಹಾಸವನ್ನು ಸೇರಿರ್ತಕ್ಕಂಥದ್ದು ಕೂಡ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ಚಾಂಪಿಯನ್ ಪಟ್ಟ ಉಳಿಸಿಕೊಂಡ ಮೊದಲ ತಂಡ ಅಂದರೆ ನಮ್ಮ ಭಾರತ. ಅಂದರೆ ಚಾಂಪಿಯನ್ ಪಟ್ಟ ಅಂದರೆ 2024ರಲ್ಲಿ ಚಾಂಪಿಯನ್ ಆಗಿತ್ತು. ಸತತವಾಗಿ ಮತ್ತೆ ಚಾಂಪಿಯನ್ ಪಟ್ಟವನ್ನು ಉಳಿಸಿಕೊಂಡಿದೆ. ಇಲ್ಲಿ ಗಮನಿಸಬಹುದು, T20 ವಿಶ್ವಕಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಮೊದಲ ತಂಡವೆಂಬ ಹೆಗ್ಗಳಿಕೆಗೂ ಟೀಮ್ ಇಂಡಿಯಾ ಪಾತ್ರವಾಗಿದೆ. 2024ರಲ್ಲಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಭಾರತ ಇದೀಗ ಮತ್ತೊಮ್ಮೆ ಟ್ರೋಫಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥದ್ದು. ಇನ್ನು ಭಾರತ ತಂಡ ಈ ಬಾರಿ ಟೂರ್ನಿಯಲ್ಲಿ 106 ಸಿಕ್ಸರ್ ಸಿಡಿಸಿದೆ. ಈ ಮೂಲಕ ವಿಶ್ವಕಪ್ ಆವೃತ್ತಿಯೊಂದರಲ್ಲಿ ಈ ಸಾಧನೆ ಮಾಡಿದ ಮೊದಲ ತಂಡ. ಅಂದರೆ ಹಲವು ಸಾಧನೆಗಳ ಮೂಲಕ ಇತಿಹಾಸವನ್ನು ಸೇರಿರ್ತಕ್ಕಂಥದ್ದು. 106 ಸಿಕ್ಸರ್ಗಳನ್ನು ಬಾರಿಸಿದೆ. ಸೊ ಈ ಮೂಲಕ ಅತಿ ಹೆಚ್ಚು ಸಿಕ್ಸರ್ಗಳ ಬಾರಿಸಿದ ಒಂದು ತಂಡ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಈ ಜೊತೆಗೆ ವೆಸ್ಟ್ ಇಂಡೀಸ್ ಈ ಬಾರಿ ಅಂದರೆ 76 ಸಿಕ್ಸರ್ ಬಾರಿಸಿದ್ದು ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ತಂಡಗಳ ಪೈಕಿ 2ನೇ ಸ್ಥಾನದಲ್ಲಿದೆ. ಚಾಂಪಿಯನ್ ತಂಡಕ್ಕೆ 27.58 ಕೋಟಿ ನಗದು ಬಹುಮಾನ ಲಭಿಸಿದರೆ ರನ್ನರ್ ಅಪ್ ತಂಡವಾಗಿರ್ತಕ್ಕಂಥ ನ್ಯೂಜಿಲೆಂಡ್ ದೇಶಕ್ಕೆ 14.70 ಕೋಟಿ ಮೊತ್ತ ಲಭಿಸಿದೆ. ಹಾಗಾದರೆ ಏನಿದು ICC ಪುರುಷರ T20 ವಿಶ್ವಕಪ್ ಅಂತ ಕರೀತಾರೆ ಇದನ್ನು. ಈ ಹಿಂದೆ ಇದನ್ನು ವಿಶ್ವ 2020 ಅಂತ ಕರೀತಾ ಇದ್ರು. ICC ವಿಶ್ವ ಅಂದರೆ ICC ವರ್ಲ್ಡ್ 2020 ಅಂತ ಕರೀತಾ ಇದ್ರು. ಇದನ್ನು ಚೇಂಜ್ ಮಾಡಲಾಯಿತು. ICC ಪುರುಷರ T20 ವಿಶ್ವಕಪ್ ಅಂತ ಚೇಂಜ್ ಮಾಡಲಾಯಿತು. ಓಕೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಏನಿದೆ ಅಂದರೆ ICC ಆಯೋಜಿಸುವ 2020 ಅಂತಾರಾಷ್ಟ್ರೀಯ ಅಥವಾ T20 ಇಂಟರ್ನ್ಯಾಷನಲ್ ಸ್ವರೂಪದಲ್ಲಿ ಕ್ರಿಕೆಟ್ಗಾಗಿ ನಡೆಸಲಾಗಿರ್ತಕ್ಕಂಥ ಒಂದು ದ್ವೈವಾರ್ಷಿಕ ವಿಶ್ವಕಪ್ ಆಗಿದೆ. ದ್ವೈವಾರ್ಷಿಕ ಅಂದರೆ 2 ವರ್ಷಗಳಿಗೊಮ್ಮೆ ನಡೆಸ್ತಕ್ಕಂತಹ ಒಂದು ವಿಶ್ವಕಪ್ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು 2ನೇ ಕ್ವಶನ್ ನೋಡಿ. ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲು ಯಾವ ರಾಜ್ಯ ಸರ್ಕಾರವು ಮೀ ಹೆಲ್ತ್ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮೀ ಹೆಲ್ತ್ ಮೊಬೈಲ್ ಅಪ್ಲಿಕೇಶನ್. ಸರಿಯಾದಂಥ ಉತ್ತರ ಕೇರಳ ಸರ್ಕಾರ. ಸಾರ್ವಜನಿಕ ಆರೋಗ್ಯ ಮಾಹಿತಿಯ ಪ್ರವೇಶವನ್ನು ಸುಧಾರಿಸಲು ಕೇರಳ ಆರೋಗ್ಯ ಇಲಾಖೆ ಮೀ ಹೆಲ್ತ್ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ. ಓಕೆ, ಇದು ಆಸ್ಪತ್ರೆಗಳು, ವಿಶೇಷ ವಿಭಾಗಗಳು, ಪ್ರಯೋಗಾಲಯ, ಪರೀಕ್ಷೆಗಳು ಮತ್ತು
ಸೇವಾ ಶುಲ್ಕಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ಆ್ಯಪ್ ಒದಗಿಸುತ್ತದೆ. ಆ್ಯಪ್ನ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬಹುದಾಗಿದೆ. ಇದು ಕೇರಳದ ಆರೋಗ್ಯ ಸಚಿವಾಲಯ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪ್ರಮುಖ ಅಪ್ಲಿಕೇಶನ್ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು 3ನೇ ಕ್ವಶನ್ ನೋಡಿ. 2026ರ ಪ್ರತಿಷ್ಠಿತ ಆಲ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಫೈನಲ್ನಲ್ಲಿ ಕೆಳಗಿನ ಯಾರು ಚಾಂಪಿಯನ್ ಆಗಿದ್ದಾರೆ? ಸರಿಯಾದಂಥ ಉತ್ತರ ಲಿನ್ ಚುನ್ ಇ. ಗಮನಿಸಬಹುದು, ಇಲ್ಲಿ ಲಕ್ಷ್ಯ ಸೇನ್ ಭಾರತದಿಂದ ಇವರು ರನ್ನರ್ ಅಪ್ ಆಗಿದ್ದಾರೆ. ಸೊ ಮತ್ತೆ ನಿರಾಶೆಯಾಗಿರ್ತಕ್ಕಂಥದ್ದು ಗಮನಿಸಬಹುದು. ಆಲ್ ಇಂಗ್ಲೆಂಡ್ ಇತ್ತೀಚೆಗೆ ನಡೆದು ಮುಕ್ತಾಯಗೊಳ್ಳಿತು. ಇದರಲ್ಲಿ ಲಕ್ಷ್ಯ ಸೇನ್ ರನ್ನರ್ ಅಪ್ಗೆ ತೃಪ್ತಿಪಟ್ಟಿದ್ದಾರೆ. ಹಾಗಾದರೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೈನಲ್ನಲ್ಲಿ ಭಾರತೀಯರು ಗಮನಿಸಿ, ಸೊ ಪ್ರಕಾಶ್ ಪಡುಕೋಣೆ ಮತ್ತು ಗೋಪಿಚಂದ್ ಇದುವರೆಗೂ ಚಾಂಪಿಯನ್ ಆಗಿರತಕ್ಕಂಥದ್ದು. ಇನ್ನು ಉಳಿದಂಥವರು ಯಾರು ಇದರಲ್ಲಿ ಚಾಂಪಿಯನ್ ಆಗಿಲ್ಲ. ಲಕ್ಷ್ಯ ಸೇನ್ 2022ರಲ್ಲಿ ರನ್ನರ್ ಅಪ್ ಆಗಿದ್ದರು. 2026ರಲ್ಲಿ ಪುನಃ ಅವರು ಫೈನಲ್ ತಲುಪಿ ಮತ್ತೆ ರನ್ನರ್ ಅಪ್ಗೆ ತೃಪ್ತಿಪಟ್ಟಿರ್ತಕ್ಕಂಥದ್ದು. ಓಕೆ, ಪ್ರಕಾಶ್ ಪಡುಕೋಣೆ ಚಾಂಪಿಯನ್ ಆಗಿದ್ದಾರೆ, ಗೋಪಿಚಂದ್ ಚಾಂಪಿಯನ್ ಆಗಿದ್ದಾರೆ. ಈ ಮೂಲಕ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೈನಲ್ನಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿದಂತಹ ವ್ಯಕ್ತಿಗಳಲ್ಲಿ ಭಾರತೀಯರು ಕೇವಲ ಇಬ್ಬರು, ಪ್ರಕಾಶ್ ಪಡುಕೋಣೆ, ಗೋಪಿಚಂದ್ ಎಂಬುದನ್ನು ಗಮನಿಸಬಹುದು. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಓಕೆ, ಲಕ್ಷ್ಯ ಸೇನ್ ಯಾವ ರಾಜ್ಯದವರು ಅಂತ ಕೇಳಿದರೆ ಭಾರತದ ಉತ್ತರಾಖಂಡ ರಾಜ್ಯದವರು. ಇಲ್ಲಿ ಮುಖ್ಯವಾಗಿ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ನಲ್ಲಿ ತೈವಾನ್ ದೇಶದವರು ಲಿನ್ ಚುನ್ ಇ ನೋಡಿ, ತೈವಾನ್ ದೇಶದವರು ಲಿನ್ ಚುನ್ ಇ ವಿರುದ್ಧ ಸೋಲನ್ನು ಅಪ್ಪಿಕೊಳ್ತಾರೆ. ಈ ಮೂಲಕ ತೈವಾನ್ ದೇಶದವರಾಗಿರ್ತಕ್ಕಂಥ ಲಿನ್ ಚುನ್ ಇ 2026ರ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಯಾರು ಅಂತ ಕೇಳಿದರೆ ತೈವಾನ್ ದೇಶದ ಲಿನ್ ಚುನ್ ಇ ಎಂಬುದು ನೆನಪಿರಲಿ. ನೆಕ್ಸ್ಟು 4ನೇ ಕ್ವಶನ್ ಗಮನಿಸಿ. ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ CAA ಇದು ತುಂಬಾ ನ್ಯೂಸ್ನಲ್ಲಿತ್ತು. ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರಲ್ಲ. ಸೊ ಇದರ ಅಡಿಯಲ್ಲೇ ಅಸ್ಸಾಂನಲ್ಲಿ ಭಾರತೀಯ ಪೌರತ್ವ ಪಡೆದ ಮೊಟ್ಟ ಮೊದಲ ವ್ಯಕ್ತಿ ಯಾರು? ದೀಪಾಲಿ ದಾಸ್. ಆಪ್ಷನ್ ನಂಬರ್ 4 ಸರಿಯಾಗಿದೆ. ನೋಡಿ, ಅಸ್ಸಾಂನಲ್ಲಿ ಭಾರತೀಯ ಪೌರತ್ವ ಪಡೆದಂತಹ ಮೊಟ್ಟ ಮೊದಲ ವ್ಯಕ್ತಿ ಅಂದರೆ CAA ಅಡಿಯಲ್ಲಿ ದೀಪಾಲಿ ದಾಸ್. ಇವರು ಮೂಲತಃ ಬಾಂಗ್ಲಾದೇಶವರು. ಭಾರತಕ್ಕೆ ವಲಸೆ ಬಂದು ಭಾರತದಲ್ಲಿ ನೆಲೆಸಿದ್ರು. ಸೊ ಈ ಮೂಲಕ ಭಾರತದಲ್ಲಿ ನೆಲೆಸಿದಂತಹ ವ್ಯಕ್ತಿಗೆ CAA ಅಡಿಯಲ್ಲಿ ಪೌರತ್ವ ನೀಡಲಾಗಿದೆ. ಸೊ ಗಮನಿಸಬಹುದು, ದೀಪಾಲಿ ದಾಸ್ ತಮ್ಮ ಪತಿಯೊಂದಿಗೆ ಫೆಬ್ರವರಿ 7, 1988ರಂದು ಬಾಂಗ್ಲಾದೇಶದಿಂದ ಭಾರತಕ್ಕೆ ವಲಸೆ ಬಂದಿದ್ದರು. ಸೊ ಅವರಿಗೆ ಇದೀಗ ಭಾರತೀಯ ಪೌರತ್ವವನ್ನು ನೀಡಲಾಗಿದೆ. ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊಟ್ಟ ಮೊದಲ ರಿಂಗ್ ಮೆಟ್ರೋಗೆ ಚಾಲನೆ ನೀಡಿದರು? ನೋಡಿ, ರಿಂಗ್ ಮೆಟ್ರೋ ಎಲ್ಲಿ? ಸರಿಯಾದಂಥ ಉತ್ತರ ನವದೆಹಲಿ. ನವದೆಹಲಿಯಲ್ಲಿ ಇದೀಗ ರಿಂಗ್ ಮೆಟ್ರೋಗೆ ಚಾಲನೆ ನೀಡಿದ್ದಾರೆ. ಇದು ದೇಶದ ಮೊಟ್ಟ ಮೊದಲ ರಿಂಗ್ ಮೆಟ್ರೋ ಆಗಿದೆ. ರಿಂಗ್ ಮೆಟ್ರೋ ಅಂದರೆ ಆ ಸ್ಥಳದ ಸುತ್ತಲೂ ನಿರ್ಮಾಣ ಮಾಡಿರ್ತಕ್ಕಂಥ, ಅಂದರೆ ಒಂದು ಬೆಂಗಳೂರಿದೆ ಅಂತಂದರೆ ಬೆಂಗಳೂರಿನ ಸುತ್ತಮುತ್ತಲಿನ ಎಲ್ಲ ಪ್ಲೇಸ್ಗಳಲ್ಲೂ ಕೂಡ ನಾವು ಮೆಟ್ರೋಗೆ ಎಕ್ಬೋದು. ಸೊ ಈ ಮೂಲಕ ಈಗ ರೌಂಡಾಗಿ ಇಡೀ ನಗರವನ್ನೇ ಸುತ್ತುವರೆದಿರ್ತಕ್ಕಂಥ ಒಂದು ಮೆಟ್ರೋ ನಿಲ್ದಾಣ. ಹೀಗೆ ರಿಂಗ್ ಮೆಟ್ರೋ ಚಾಲನೆಗೆ ಓಪನ್ ಆಗಿರತಕ್ಕಂಥದ್ದು ದೆಹಲಿಯಲ್ಲಿ. ದೇಶದ ಪ್ರಥಮ ರಿಂಗ್ ಮೆಟ್ರೋ ಆರಂಭಗೊಂಡಿದೆ. ದೇಶದ ಪ್ರಥಮ ರಿಂಗ್ ಮೆಟ್ರೋ ಸಹಿತ ದೆಹಲಿ ಮೆಟ್ರೋದ 2 ಹೊಸ ಕಾರಿಡಾರ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಹಾಗಾದರೆ ಇದರ ಬಗ್ಗೆಯೂ ಕೂಡ ನೆನಪಿರಲಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಈ ಮೆಟ್ರೋ ಜಲ 71.56 ಕಿಲೋಮೀಟರ್ ಉದ್ದದ ವೃತ್ತಾಕಾರದ ಕಾರಿಡಾರ್ ಆಗಿ ಮಾರ್ಪಟ್ಟಿದ್ದು ಇಡೀ ನಗರವನ್ನು, ಅಂದರೆ ಇಡೀ ದೆಹಲಿ ನಗರವನ್ನು ಸಂಪರ್ಕಿಸುವ ಮೊಟ್ಟ ಮೊದಲ ರಿಂಗ್ ಮೆಟ್ರೋ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾದರೆ ಏನಿದು ರಿಂಗ್ ಮೆಟ್ರೋ? ರಿಂಗ್ ಮೆಟ್ರೋ ಅಂದರೆ ನೋಡಿ, ಮಜ್ಲಿಸ್ ಪಾರ್ಕ್, ಫೌಜಾಪುರ್, ಬಾಬರ್ಪುರ್ ಕಾರಿಡಾರ್ಗಳ ಜೋಡಣೆಯೊಂದಿಗೆ ಈ ಮೆಟ್ರೋ ದೆಹಲಿ ನಗರದಾದ್ಯಂತ ವೃತ್ತಾಕಾರವಾಗಿ ಸಂಚರಿಸುತ್ತದೆ. ನೋಡಿ, ವೃತ್ತಾಕಾರವಾಗಿ ರಿಂಗ್ ರೂಪದಲ್ಲಿ ಸಂಚರಿಸುತ್ತದೆ.
ಇದರಿಂದ ಏನು ಪ್ರಯೋಜನ ಅಂದರೆ ಇದು ನಗರದ ಹೊರವಲಯದ ಪ್ರಮುಖ ಪ್ರದೇಶಗಳನ್ನು ಜೋಡಿಸುತ್ತದೆ, ದಟ್ಟಣೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಓಕೆ, ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಮಾನವ ರಹಿತ ವೈಮಾನಿಕ ವಾಹನಗಳಾದ ಶಹೆದ್ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಿದೆ? ನೋಡಿ, ಶಹೆದ್ ಡ್ರೋನ್ಸ್ ಇವೊಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳಾಗಿವೆ. ಇರಾನ್ ಇದನ್ನು ಅಭಿವೃದ್ಧಿಪಡಿಸಿದೆ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಇರಾನ್ ನೋಡಿ, ನಾನು ಹೇಳಿದಂತೆ ಶಾಹೆದ್ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಿದೆ. ಶಾಹೆದ್ ಡ್ರೋನ್ಗಳು ಇರಾನ್ ಅಭಿವೃದ್ಧಿಪಡಿಸಿದಂತಹ ಕಡಿಮೆ ಬೆಲೆಯ ಏಕಮುಖ ದಾಳಿ ನಡೆಸುವಂತಹ ಮಾನವ ರಹಿತ ವೈಮಾನಿಕ ವಾಹನ. ಮಾನವ ರಹಿತ ನೋಡಿ, ಅನ್ಮ್ಯಾನ್ಡ್ ಅಂತ ಕರೀತಾರೆ. ಇದರಲ್ಲಿ ಮನುಷ್ಯರು ಇರಲ್ಲ, ಜಸ್ಟ್ ಈ ಡ್ರೋನ್ಗಳು ಮಾತ್ರ ಚಲಿಸ್ತವೆ. ಈ ಡ್ರೋನ್ಗಳನ್ನು ಮುಖ್ಯವಾಗಿ ಕಾಮಿಕೇಜ್ ಅಥವಾ ಆತ್ಮಹತ್ಯಾ ಡ್ರೋನ್ಗಳು ಅಂತ ಕರೀತಾರೆ. ಈ ಡ್ರೋನ್ಗಳು ನೋಡಿ, ಏನು ಗುರಿ ಮಾಡಿರ್ತಾರಲ್ಲ ಆ ಗುರಿಗಳಿಗೆ ಅಪ್ಪಳಿಸ್ತವೆ. ಈ ಅಪ್ಪಳಿಸಿ ನಂತರ ಸ್ಫೋಟಗೊಳ್ಳುತ್ತವೆ. ಆ ಕಾರಣಕ್ಕಾಗಿ ಇವುಗಳನ್ನು ಕಾಮಿಕೇಜ್ ಅಥವಾ ಆತ್ಮಹತ್ಯಾ ಡ್ರೋನ್ಗಳು ಅಂತ ಕರೀತಾರೆ. ಶಾಹೆದ್ ಡ್ರೋನ್ಗಳು, ಕಾಮಿಕೇಜ್ ಅಥವಾ ಆತ್ಮಹತ್ಯಾ ಡ್ರೋನ್ಗಳು ಎಂಬುದು ನೆನಪಿರಲಿ. ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಮಿಷನ್ ಏಡ್ಸ್ ಸುರಕ್ಷಾ ಅಡಿಯಲ್ಲೇ ಭಾರತವನ್ನು ಕೆಳಗಿನ ಯಾವ ವರ್ಷದ ವೇಳೆಗೆ HIV ಮುಕ್ತ ರಾಷ್ಟ್ರವಾಗಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ? ಸರಿಯಾದಂಥ ಉತ್ತರ 2027. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಮುಂದಿನ ವರ್ಷಾಂತ್ಯಕ್ಕೆ ಏಡ್ಸ್ ನಿಯಂತ್ರಣ ಗುರಿ. ಸೊ ಕೇಂದ್ರ ಸರ್ಕಾರ ಈ ಗುರಿಯನ್ನು ಹಾಕಿಕೊಂಡಿದೆ. ಹಾಗಾದರೆ ಏನಿದು ಮಿಷನ್ ಏಡ್ಸ್ ಸುರಕ್ಷಾ? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಮಿಷನ್ ಏಡ್ಸ್ ಸುರಕ್ಷಾ ಅಡಿಯಲ್ಲಿ ಭಾರತವನ್ನು 2027 ಡಿಸೆಂಬರ್ 1 ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ. ಸೊ ಇದರ ವೇಳೆಗೆ HIV ಮುಕ್ತ ರಾಷ್ಟ್ರವಾಗಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಸೊ ಈ ಒಂದು ಮಾಹಿತಿಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆಯ ಮಹಾನಿರ್ದೇಶಕರಾದ ಡಾಕ್ಟರ್ ರಾಕೇಶ್ ಗುಪ್ತಾ ತಿಳಿಸಿದ್ದಾರೆ. ಹಾಗಾದರೆ ಏನಿದು ಏಡ್ಸ್? ಏಡ್ಸ್ನ ಫುಲ್ ಫಾರ್ಮ್ ಏನು ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರೀತಾರೆ. ಈ ಏಡ್ಸ್ ಎಂಬುದು HIV ವೈರಸ್ನಿಂದ ಬರುವಂತಹ ತೀವ್ರಗತಿಯ ರೋಗ ನಿರೋಧಕ ಶಕ್ತಿ ಕುಗ್ಗಿಸುವ ಕಾಯಿಲೆಯಾಗಿದೆ. ನೋಡಿ, HIV ಎಂಬುದು ಒಂದು ವೈರಸ್. ಈ ವೈರಸ್ನಿಂದ ಏಡ್ಸ್ ಹರಡುತ್ತದೆ. ಈ HIV ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ. ಇದರಿಂದಾಗಿ ಹಲವಾರು ರೀತಿಯ ಕಾಯಿಲೆಗಳು ನಮ್ಮ ದೇಹಕ್ಕೆ ಅಂಟಿಕೊಳ್ಳುತ್ತವೆ. ಇದು CD4 ಮುಖ್ಯವಾಗಿ ಬಿಳಿ ರಕ್ತ ಕಣ ಅಂದರೆ ವೈಟ್ ಬ್ಲಡ್ ಸೆಲ್ಸ್ಗಳೇನಿದಾವೆ ಇವುಗಳ ಮೇಲೆ ದಾಳಿ ಮಾಡುತ್ತವೆ. ಸೊ ಈ ಮೂಲಕ ಭಾರತ ವಿಶ್ವದ 3ನೇ ಅತಿ ಹೆಚ್ಚು HIV ಸೋಂಕಿತರನ್ನು ಹೊಂದಿರತಕ್ಕಂಥ ಒಂದು ದೇಶ. ಏಡ್ಸ್ ರೋಗಕ್ಕೆ HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಕಾರಣವಾಗಿದೆ. ART ಅಂದರೆ ರೆಟ್ರೋ ವೈರಸ್ ಥೆರಪಿ ಅಂತ ಕರೀತಾರೆ. ಇದು ವೈರಸ್ ಹರಡೋದನ್ನು ತಡೆಯುತ್ತದೆ, ಆದರೆ ಸಂಪೂರ್ಣವಾಗಿ ART ಗುಣಪಡಿಸುವಂತಹ ಲಸಿಕೆಯಲ್ಲ. ಆದರೆ ವೈರಸ್ ನಮ್ಮ ದೇಹದಲ್ಲಿ ಸ್ಪ್ರೆಡ್ ಆಗುವುದನ್ನು ತಡಿತಕ್ಕಂಥ ಕೆಲಸವನ್ನು ರೆಟ್ರೋವೈರಸ್ ಥೆರಪಿ ಮಾಡುತ್ತದೆ. ಪ್ರತಿ ವರ್ಷ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. 2025 ವಿಶ್ವ ಏಡ್ಸ್ ದಿನದ ಥೀಮ್ ಏನು ಅಂತ ಕೇಳಿದರೆ ನೋಡಿ, ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಟ್ರಾನ್ಸ್ಫಾರ್ಮಿಂಗ್ ದ ಏಡ್ಸ್ ರೆಸ್ಪಾನ್ಸ್. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ಗಮನಿಸಿ. ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಮತ್ತು ಬ್ಲಾಕ್ ಅಂತ ಕರೀತಾರೆ. ನೋಡಿ, ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಮಧ್ಯಸ್ಥಿಕೆಗಳನ್ನು ಬಲಪಡಿಸಲು ನೀತಿ ಆಯೋಗವು ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಉದ್ದೇಶಿತ ಹೇಳಿಕೆಗೆ ಸಹಿ ಹಾಕಿದೆ? ನೋಡಿ, ಸೈನ್ಡ್ ಸ್ಟೇಟ್ಮೆಂಟ್ ಆಫ್ ಇಂಟೆಂಟ್ ಅಂತ ಕರೀತಾರೆ. ಉದ್ದೇಶಿತ ಹೇಳಿಕೆ SOI ಸ್ಟೇಟ್ಮೆಂಟ್ ಆಫ್ ಇಂಟೆಂಟ್ಗೆ ಸಹಿ ಹಾಕಿದೆ ಯುನಿಸೆಫ್ ಭಾರತ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೋಡಿ. ಆರೋಗ್ಯ ಮತ್ತು ಪೌಷ್ಟಿಕಾಂಶ ಫಲಿತಾಂಶಗಳನ್ನು ಸುಧಾರಿಸಲು ನೀತಿ ಆಯೋಗವು ಯುನಿಸೆಫ್ ಇಂಡಿಯಾ ಅಥವಾ ಯುನಿಸೆಫ್ ಭಾರತದೊಂದಿಗೆ
ಉದ್ದೇಶಿತ ಹೇಳಿಕೆಗೆ ಸಹಿ ಹಾಕಿದೆ. ಈ ಉಪಕ್ರಮ ಏನು ಮಾಡುತ್ತೆ, ಭಾರತದಾದ್ಯಂತ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ ಕಾರ್ಯಕ್ರಮ ಇದೆ ಮತ್ತು ಮಹತ್ವಾಕಾಂಕ್ಷೆಯ ಬ್ಲಾಕ್ಗಳ ಕಾರ್ಯಕ್ರಮ, ಇದರ ಮೇಲೆ ಕೇಂದ್ರೀಕರಿಸಿ ಅಲ್ಲಿನ ಆರೋಗ್ಯ ಮತ್ತು ಸುಧಾರಣೆಗೆ ಕ್ರಮ ಕೈಗೊಳ್ಳುವ ಕೆಲಸವನ್ನು ಮಾಡುತ್ತದೆ. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಬೇಕು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, ಪ್ರತಿ ವರ್ಷ ಕೆಳಗಿನ ಯಾವ ದಿನಾಂಕದಂದು ರಾಷ್ಟ್ರೀಯ ಆರಿ ಅಥವಾ ಕಸೂತಿ ಕಾರ್ಮಿಕರ ದಿನವನ್ನಾಗಿ, ನ್ಯಾಷನಲ್ ಹಾರಿ ವರ್ಕರ್ಸ್ ಡೇ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಮಾರ್ಚ್ 9 ಸರಿಯಾಗಿರತಕ್ಕಂಥ ಉತ್ತರ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ರಾಷ್ಟ್ರೀಯ ಆರಿ ಅಥವಾ ಕಸೂತಿ ಕಾರ್ಮಿಕರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಕಸೂತಿ ಕಾರ್ಮಿಕರು ಯಾರ್ಯಾರು ಎಲ್ಲ ಡೀಟೇಲ್ಸ್ ನೋಡಿ. ಮಾರ್ಚ್ 9 ರಾಷ್ಟ್ರೀಯ ಆರಿ ಕಾರ್ಮಿಕರ ದಿನವನ್ನಾಗಿ ಘೋಷಿಸಲಾಗಿದೆ. ಆರಿ ಕುಶಲಕರ್ಮಿಗಳ ಕಲಾತ್ಮಕತೆ, ಸ್ಥಿತಿಸ್ಥಾಪಕತ್ವ ಮತ್ತು ಕೊಡುಗೆಯನ್ನು ಗೌರವಿಸಲು ಮತ್ತು ಮೊದಲ ಅಂತಾರಾಷ್ಟ್ರೀಯ ಆರಿ ಕಾರ್ಮಿಕರ ಸಮ್ಮೇಳನದ ಸ್ಮರಣಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ಮೊದಲು 2025ರಲ್ಲಿ 2ನೇ ಅಂತಾರಾಷ್ಟ್ರೀಯ ಆರಿ ಕಾರ್ಮಿಕರ ಸಮ್ಮೇಳನದಲ್ಲಿ ಘೋಷಣೆ ಮಾಡಲಾಗಿದೆ. ಇದನ್ನು ಭಾರತ ಜಾಗತಿಕ ಗ್ರ್ಯಾಂಡ್ ಟ್ರೇಡ್ ಫೇರ್ನಂತಹ ವಿಶೇಷ ಕಾರ್ಯಕ್ರಮಗಳಿಂದ ಗುರುತಿಸುತ್ತದೆ. ನೋಡಿ, ಆರಿ ಕುಶಲಕರ್ಮಿಗಳ ಕಲಾತ್ಮಕತೆ, ಅವರ ಒಂದು ಸ್ಥಿತಿಸ್ಥಾಪಕತ್ವ ಮತ್ತು ಕೊಡುಗೆಯನ್ನು ಗೌರವಿಸಲು ಅವರಿಗಾಗಿ ಈ ದಿನವನ್ನು ಮೀಸಲಿಡಲಾಗಿದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ, ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟದ ಮೊದಲ ಆವೃತ್ತಿ ಯಾವ ರಾಜ್ಯದಲ್ಲಿ ನಡೆಯಲಿದೆ? ಛತ್ತೀಸ್ಗಢ ಸರಿಯಾಗಿರತಕ್ಕಂಥ ಉತ್ತರ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್, KITG ಅಂತ ಕರೀತಾರೆ. ಸೊ ಫಸ್ಟ್ ಎಡಿಷನ್ ನೋಡಿ, ಮೊಟ್ಟ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ನಡೀತಾ ಇದೆ. ಎಲ್ಲಿ? ಛತ್ತೀಸ್ಗಢದಲ್ಲಿ. ಇದು ಈ ಥರದ ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟು. ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ಛತ್ತೀಸ್ಗಢದಲ್ಲಿ ನಡೆಯಲಿದೆ. ಸೊ ಛತ್ತೀಸ್ಗಢದ ರಾಯ್ಪುರ, ಜಗದಲ್ಪುರ, ಸರ್ಗುಜಾ ಎಂಬ 3 ಸ್ಥಳಗಳಲ್ಲಿ ನಡೀತಾ ಇದೆ. ಇದನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವರಾಗಿರತಕ್ಕಂಥ ಮನ್ಸುಖ್ ಮಾಂಡವಿಯಾ ಘೋಷಣೆ ಮಾಡಿದ್ದಾರೆ. ಕ್ರೀಡಾಕೂಟದಲ್ಲಿ 7 ಪದಕ ಸ್ಪರ್ಧೆಗಳು ನಡೀತಾ ಇವೆ. ಅಥ್ಲೆಟಿಕ್ಸು, ಫುಟ್ಬಾಲು, ಹಾಕಿ, ವೆಟ್ ಲಿಫ್ಟಿಂಗ್, ಬಿಲ್ಲುಗಾರಿಕೆ, ಈಜು, ಕುಸ್ತಿ ಅಂತ. ಇದರಲ್ಲಿ ಮಲ್ಲಕಂಬ, ಕಬಡ್ಡಿಯ ಇದರನ್ನು ಕೂಡ ಪ್ರದರ್ಶನ ಕ್ರೀಡೆಗಳಾಗಿ ಸೇರಿಸಲಾಗಿದೆ. ಓಕೆ, ನೆಕ್ಸ್ಟು 11ನೇ ಕ್ವಶನ್ ನೋಡಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದರೆ ದೇವಿಕಾ ರಾಣಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ವ್ಯಕ್ತಿ ದೇವಿಕಾ ರಾಣಿ ಚೌಧರಿ. ಇವರು ಮಾರ್ಚ್ 8, 1994ರಲ್ಲಿ ಬೆಂಗಳೂರಿನಲ್ಲೇ ಶ್ವಾಸಕೋಶಗಳ ಸಮಸ್ಯೆಯಿಂದ ನಿಧನರಾಗ್ತಾರೆ. ಸೊ ಪ್ರಚಲಿತವಾಗಿರ್ತಕ್ಕಂಥ ಒಂದು ಡೇಟು, ಆ ಕಾರಣಕ್ಕಾಗಿ ಇದು ಕೂಡ ನೆನಪಿರಲಿ. ನೆಕ್ಸ್ಟು 12ನೇ ಕ್ವಶನ್ ಗಮನಿಸಿ, ದಿ ವೆಲ್ತ್ ಆಫ್ ನೇಷನ್ಸ್ ಎಂದೇ ಕರೆಯಲ್ಪಡುವ ಆ್ಯನ್ ಎಂಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್ ಅಂದರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಕುರಿತಾದ ಒಂದು ವಿಚಾರಣೆ ಎಂಬ ವಿಶ್ವ ಪ್ರಸಿದ್ಧ ಮೇರು ಕೃತಿಯನ್ನು ಪ್ರಕಟಿಸಿದವರು ಯಾರು ಈ ದಿ ವೆಲ್ತ್ ಆಫ್ ನೇಷನ್ ಕೃತಿಯನ್ನು ಪ್ರಕಟಣೆ ಮಾಡಿದರು? ಸಂಪತ್ತಿನ ವ್ಯವಹಾರದ ಬಗ್ಗೆ ಇದು ವ್ಯವಹರಿಸುತ್ತದೆ. ಸೊ ಅದನ್ನು ಮಾಡಿದಂಥವರು ಆಡಮ್ ಸ್ಮಿತ್. ಇವರು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಇವರನ್ನು. ಸೊ ಇವರು 1776 ಅಂದರೆ ಮಾರ್ಚ್ 9ರಂದು ಇದನ್ನು ಅವರು ಬಿಡುಗಡೆ ಮಾಡ್ತಾರೆ. ಸೊ ಇದು ಕೂಡ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಮಾಹಿತಿ, ಕಾರಣಕ್ಕಾಗಿ ಕೂಡ ನೆನಪಿರಲಿ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪದ ಬಗ್ಗೆ ವಿವರಣೆಯನ್ನು ನೀಡತಕ್ಕಂಥದ್ದು ದಿ ವೆಲ್ತ್ ಆಫ್ ನೇಷನ್ಸ್ ಎಂಬುದು. ನೆಕ್ಸ್ಟ್ 13ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಉಸ್ತಾದ್ ಜಾಕೀರ್ ಹುಸೇನ್ ಕೆಳಗಿನ ಯಾವ ವಿಧದ ವಾದಕ್ಕೆ ವಿಶ್ವವಿಖ್ಯಾತಿ ಪಡೆದಿದ್ದಾರೆ? ಯಾಕೆ ಜಾಕೀರ್ ಹುಸೇನ್ ಸುದ್ದಿಯಲ್ಲಿದ್ದಾರೆ? ನೋಡಿ, ವಿಶ್ವವಿಖ್ಯಾತ ತಬಲಾ ವಾದಕ ಇವರು, ತಬಲಾ ವಾದಕರು. ಓಕೆ, ಜಾಕೀರ್ ಹುಸೇನ್ ಯಾವ ವಾದಕಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ರೆ ತಬಲಾ, ಶಹನಾಯಿ, ಈ ಥರ
ವಿವಿಧ ವೀಣೆ ವಿವಿಧ ರೀತಿಯಲ್ಲಿ ಕೇಳಿದರೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ತಬಲಾ ಎಂಬುದು ನೆನಪಿರಲಿ. ಉಸ್ತಾದ್ ಜಾಕೀರ್ ಹುಸೇನ್ ಇವರು 1951 ಮಾರ್ಚ್ 9ರಂದು ಜನಿಸ್ತಾರೆ. ಸೊ ಅವರು ನಿನ್ನೆ ಹುಟ್ಟಿಹಬ್ಬ ಅವ್ರದ್ದು. ಸೊ ಆ ಕಾರಣಕ್ಕಾಗಿ ಇದು ಕೂಡ ನೆನಪಿರಲಿ. ಸೊ ಇವರಿಗೆ ಸಾಧನೆಯನ್ನು ಮೆಚ್ಚಿದಂತಹ ಸರ್ಕಾರ 1988ರಲ್ಲಿ ಪದ್ಮಶ್ರೀ, 2022ರಲ್ಲಿ ಪದ್ಮಭೂಷಣ ನೀಡ್ತಾರೆ ಮತ್ತು 2024 ಡಿಸೆಂಬರ್ 15ರಂದು ಇವರು ನಿಧನರಾಗ್ತಾರೆ ಎಂಬುದು ಕೂಡ ನೆನಪಿರಲಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.